ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದು ಪ್ರೆಗ್ನೆನ್ಸಿಯಲ್ಲಿ ನಮ್ಮ ಹೊಟ್ಟೆನ ಹೇಗೆ ಕರಗಿಸೋದು ಅಂತ. ಸೊ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಸೊ ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ವಾಚ್ ಮಾಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನಮ್ಮ ವೆಯ್ಟ್ ತುಂಬಾ ಪುಟಾನ್ ಆಗಿರುತ್ತೆ. ಸೊ ಆ ವೆಯ್ಟ್ನ ರೆಡ್ಯೂಸ್ ಮಾಡ್ಕೊಳ್ಳೋದಕ್ಕೆ ಅಂತ ಹಲವಾರು ವ್ಯಾಯಾಮಗಳಾಗಿರ್ಬೋದು, ಫುಡ್ ಡಯಟ್ ಆಗಿರ್ಬೋದು, ಸೊ ಫ್ಯಾಮಿಲಿಯಲ್ಲಿ ಏನು ಹೇಳ್ತಾರೆ ಆ್ಯಂಡ್ ನಮ್ಮ ಹಿಂದಿನ ತಲೆಮಾರಿನವರು ನಮ್ಮಮ್ಮ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು ಏನೇನು ಹೇಳ್ತಾರೆ, ಸೊ ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತೀವಿ. ಸೊ ಅದೇ ರೀತಿಯಾಗಿ ನನ್ನ ವೆಯ್ಟು ಥ್ರೂ ಔಟ್ ಪ್ರೆಗ್ನೆನ್ಸಿ ಜರ್ನಿ ಡೆಲಿವರಿ ಆಗೋವರೆಗೂ ನನ್ನ ವೆಯ್ಟ್ ಬಂದು 58 to 60 kgsವರೆಗೂ ಹೋಗಿತ್ತು. ಸೊ ಬ್ಯಾಕ್ ಟು ನಾರ್ಮಲ್ ಅಂತ ಹೇಳಿ ನಾನು ಆಫ್ಟರ್ ಡೆಲಿವರಿಯಾಗಿ ಒಂದು ವಿತಿನ್ 9 months ಒಳಗಡೆ ನಾನು ಬ್ಯಾಕ್ ಟು ನಾರ್ಮಲ್ ಅಂದರೆ 40 to 43 kgಗೆ ಸೊ ರಿಕವರ್ ಆಗಿದ್ದು. ಸೊ ಯಾವ ರೀತಿಯಾಗಿ ನಾನು ನನ್ನ ವೆಯ್ಟ್ನ ರೆಡ್ಯೂಸ್ ಮಾಡ್ಕೊಂಡೆ ಅಂತ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಹೇಳ್ತೀನಿ. ಆ್ಯಂಡ್ ಇವತ್ತು ನಾನು ಬಂದಿರೋವಂಥ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಪ್ರೆಗ್ನೆನ್ಸಿಯಲ್ಲಿ ಬಂದಿರತಕ್ಕಂಥ ಹೊಟ್ಟೆಯನ್ನು ಯಾವ ರೀತಿಯಾಗಿ ಕರಗಿಸೋದು. ಅದು ಬೇಸಿಕಲಿ ಫಸ್ಟಾಗಿ ನಾನು ಹೇಳ್ತಾ ಇರೋದು ನಾರ್ಮಲ್ ಡೆಲಿವರಿ ಆಗಿರೋರಿಗೆ ಮಾತ್ರ. ಸೊ ಬಿಕಾಸ್ ನಂದು ಕೂಡ ನಾರ್ಮಲ್ ಡೆಲಿವರಿ. ಸೊ ಅಷ್ಟು ಅಂದರೆ 60 kgಯಿಂದ 41 kg, 42, ಮ್ಯಾಕ್ಸಿಮಮ್ 43 kgಗೆ ನಾವು ವೆಯ್ಟ್ನ ರೆಡ್ಯೂಸ್ ಮಾಡೋದು ಅಂದರೆ ಅದು ತಮಾಷೆ ವಿಷಯನೇ ಅಲ್ಲ. ಅದು ಯಾವ ರೀತಿ ಅಂತ ಹೇಳಿದ್ರೆ, ನನ್ನ ತಾಯಿ ಏನು ಹೇಳ್ತಾ ಇದ್ರು ಜಸ್ಟ್ ಅದನ್ನು ನಾನು ಫಾಲೋ ಮಾಡ್ತೆ ಅಷ್ಟೇ, ಎಕ್ಸ್ಟ್ರಾ ಕೇರ್ ಏನು ನಾನು ತೊಗೊಳ್ಳಿಲ್ಲ. ಸೊ ಬೇಸಿಕಲಿ ನನ್ನ ಟಿಪ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ಇವಾಗ ಹೊಟ್ಟೆನ ಕರಗಿಸೋದಕ್ಕೆ ನಾನು ಏನೇನೆಲ್ಲ ಮಾಡಿದೆ ಅಂತ ಹೇಳ್ತಾ ಇದ್ದೀನಿ. ಸೊ ಬೇಸಿಕಲಿ ಫಸ್ಟ್ ಬಂದು ನಾರ್ಮಲ್ ಡೆಲಿವರಿ ಆದಮೇಲೆ ಸೊ ಅದರದ್ದೆಲ್ಲ ನಾವು ರಿಕವರ್ ಆಗಬೇಕಂತಂದರೆ ಕೆಲವರಿಗೆ 10 days 15 days ಈ ಥರ ಟೈಮ್ ತೊಗೊಳುತ್ತೆ. ಸೊ ಅಪ್ ಟು ಇವರ್ ಅಂದರೆ ನಿಮ್ಮ ಬಾಡಿ ಯಾವ ಥರ ರೆಸ್ಪಾನ್ಸ್ ಮಾಡುತ್ತೆ ಅನ್ನೋದ್ರ ಮೇಲೆ ಹೀಲ್ ಆಗ್ತಾ ಹೋಗುತ್ತೆ ನಿಮ್ಮ ಬಾಡಿ. ಸೊ ನಾನು 20 days ಆದಮೇಲೆ ನಾನು ಸ್ಟಾರ್ಟ್ ಮಾಡಿದೆ, ಅಂದರೆ ಬೆಲ್ಲಿ ಕೇರ್ ಮಾಡೋದಕ್ಕೋಸ್ಕರ ಅಂತಲೇ. ಸೊ ಅದಕ್ಕಿಂತ ಮುಂಚೆ ಕೂಡ ಕ್ಯೂರ್ ಆಗಿತ್ತು, ಬಟ್ ನಮ್ಮ ಸ್ಟ್ರೆಂತ್ ಹೇಗಿರುತ್ತೆ ಆ ಟೈಮಲ್ಲಿ ಅಂತ ಹೇಳಿದಾಗ, ನಾರ್ಮಲ್ ಡೆಲಿವರಿ ಆದಮೇಲೆ ತುಂಬಾ ವೀಕ್ ಆಗಿರ್ತೀವಿ. ಈವನ್ ನಮಗೆ ಕೂತ್ಕೊಳ್ಳೋಕ್ಕೂ ಕೂಡ ಬ್ಯಾಕ್ ಸಪೋರ್ಟ್ ಸಿಗಲ್ಲ, ಅಷ್ಟು ವೀಕ್ ಆಗಿರ್ತೀವಿ. ಅದರಲ್ಲೂ ಸಣ್ಣ ಇರೋರಂತೂ ಇನ್ನು ತುಂಬಾ. ಸೊ ಫಸ್ಟ್ ಥಿಂಗ್ ಬಂದು ಬ್ರೆಸ್ಟ್ ಫೀಡಿಂಗಿಂದನೇ ಆಲ್ಮೋಸ್ಟು ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ನಾವು ಮಾಡಬೇಕಾಗಿರೋದು, ಸೊ ಡೆಲಿವರಿ ಆದ ನೆಕ್ಸ್ಟ್ ಡೇಯಿಂದಲೇ ಕೂಡ ನಾವು ಆದಷ್ಟು ಫ್ಲಾಟ್ ಸರ್ಫೇಸಲ್ಲೇ ಮಲ್ಕೋಬೇಕು. ಅಂದರೆ ಹೈಟಿಗೆ ಏನು ಇಟ್ಕೊಂಡಂಗೆ ಸೈಡಿಗೆ ತಿರ್ಕೊಳ್ದಂಗೆ ಜಾಸ್ತಿ ಫ್ಲಾಟ್ ಸರ್ಫೇಸ್ ಇರಬೇಕು. ಆ್ಯಂಡ್ ಕಾಲು ಕ್ರಿಸ್ ಕ್ರಾಸ್ ಆಗಿರಬೇಕು, ಅಂದರೆ ಕಾಲ ಮೇಲೆ ಕಾಲು ಹಾಕ್ಕೊಂಡೇ ಮಲ್ಕೋಬೇಕು. ಆ್ಯಂಡ್ ಏನದು ಎಕ್ಸ್ಪ್ಯಾಂಡ್ ಆಗಿರುತ್ತೆ ಬಾಡಿ, ಸೊ ಅದು ಕೂಡ ಶ್ರಿಂಕ್ ಆಗಬೇಕು ಅಂತ ಹೇಳಿದ್ರೆ, ಸೊ ಮೇಯ್ನ್ ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಮಲಗಬೇಕು ಆ್ಯಂಡ್ ಫ್ಲಾಟ್ ಸರ್ಫೇಸಲ್ಲೇ ಮಲ್ಕೋಬೇಕು. ಸೈಡಿಗೆ ಮಲ್ಕೊಂಡ್ರೆ ಏನಾಗುತ್ತೆ, ಆಲ್ರೆಡಿ ಬಲೂನ್ ಥರ ಸ್ಟ್ರೆಚ್ ಆಗಿರುತ್ತೆ ಬಾಡಿ ಎಲ್ಲ ಫುಲ್, ಅಂದರೆ ಐ ಮೀನ್ ಗರ್ಭಚೀಲ ದೊಡ್ಡದಾಗಿರುತ್ತೆ. ಸೊ ಅದು ಸೈಡಿಗೆ ನಾವು ಬೆಂಡ್ ಆದಷ್ಟು ಹೊಟ್ಟೆ ಹಾಗೆ ಜೋತ್ ಬೀಳುತ್ತೆ, ಅಂದರೆ ಅದೇ ನೆಕ್ಸ್ಟು ಕ್ಯಾರಿ ಫಾರ್ವರ್ಡ್ ಆಗ್ತಾ ಹೋಗುತ್ತೆ. ಅದು ಶ್ರಿಂಕ್ ಆಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ನ್ಯಾಚುರಲ್ಲಾಗಿ ನಾವು ಅದು ಮಾಡಬೇಕಂದ್ರೆ ಫ್ಲಾಟ್ ಸರ್ಫೇಸಲ್ಲಿ ಮಲ್ಕೊಂಡ್ರೆ ಅದೇ ನಿಮಗೆ ಆದಷ್ಟು ಹೆಲ್ಪ್ ಮಾಡುತ್ತೆ ಅಂತ ಕೂಡ ನನಗೆ ಡಾಕ್ಟರ್ ಹೇಳಿದರು. ಆ್ಯಂಡ್ ನಾನು ಕೂಡ ಅದನ್ನು ಮಾಡಿದೆ, ಆ್ಯಂಡ್ ಅಮ್ಮ ಕೂಡ ಅದನ್ನೇ ಸಜೆಸ್ಟ್ ಮಾಡಿದರು. ಆ್ಯಂಡ್ ಫಸ್ಟ್ನೇದು ಬ್ರೆಸ್ಟ್ ಫೀಡಿಂಗ್ ಆಯಿತು, ಸೆಕೆಂಡ್ನೇದು ಫ್ಲಾಟ್ ಸರ್ಫೇಸಲ್ಲಿ ಮಲ್ಕೊಳ್ಳೋದಾಯಿತು ಕಾಲ ಮೇಲೆ ಕಾಲು ಹಾಕ್ಕೊಂಡು. ಆ್ಯಂಡ್ ಥರ್ಡ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ ಹೊಟ್ಟೆ ಕಟ್ಟೋದು. ಸೊ ಅದನ್ನು ನನಗೆ ಡಾಕ್ಟರ್ ಕೂಡ ತೋರಿಸಿದ್ರು, ಅಂದರೆ ಪೇಷಂಟ್ನ ಕರೆದ್ಬಿಟ್ಟು ತೋರಿಸಿದ್ರು. ಆ್ಯಂಡ್ ಯೂಟ್ಯೂಬಲ್ಲಿ ಕೂಡ ಸೋ ಮೆನಿ ವೀಡಿಯೋಸ್ ಸಿಗುತ್ತೆ. ಸೊ ರಿಲೇಟೆಡಾಗಿ ನೋಡ್ಕೊಂಡು ಅದೇ ಥರ ನೀವು ಕಟ್ಕೊಳ್ಳಿ ಅಂತ ಸಜೆಸ್ಟ್ ಮಾಡಿದರು. ಬಟ್ ಪರ್ಸ್ನಲಿ ನನಗೆ ಅಮ್ಮ ಹೇಳಿದ್ದೇನಪ್ಪ ಅಂತ ಹೇಳಿದ್ರೆ, ಎಷ್ಟೇ ಹೊಟ್ಟೆ ನಾವು ಕಟ್ಟಿದ್ರೂ ಕೂಡ ನಮಗದು ಹೆಲ್ಪ್ ಆಗೋದು ಹೊಟ್ಟೆ ಕರಗಿಸೋದಕ್ಕಲ್ಲ, ಸೊಂಟಕ್ಕೆ ಬನಿ ಸಿಗುತ್ತೆ ಅಂತಂದರೆ. ಸೊ ನಾವು ಒಂದು ಕುತ್ಕೊಂಡು ಮಗು ಫೀಡ್ ಮಾಡೋಕ್ಕಾಗಿರ್ಬೋದು, ಅಥವಾ ನಾವು ಒಂದು ಸ್ನಾನ ಮಾಡ್ಕೊತೀವಿ ಅಂದರೂ ಕೂಡ ನಮಗೆ ಶಕ್ತಿ ಇರೋದಿಲ್ಲ, ಅಷ್ಟು ವೀಕ್ ಆಗಿರುತ್ತೆ ಸೊಂಟ. ಸೊ ಆದಷ್ಟು ಬ್ಯಾಕ್ ಪೈನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಸೊಂಟಕ್ಕೆ ಒಂದು ನಾವು ಟೈಟಾಗಿ ಬಟ್ಟೆನ ಕಟ್ಟಿದಾಗ, ಬೆಲ್ಲಿ ಬಟನಿಂದ ಕೆಳಗಡೆ ಪಾರ್ಟಿಗೆ ನಾವು ಹೊಟ್ಟೆಗೆ ನಾವು ಬಟ್ಟೆ ಕಟ್ಟಿದಾಗ, ಸೊ ಅದು ನಮ್ಮ ಸ್ವಲ್ಪ ಸ್ಟ್ರೆಂತ್ ಆಗಿ ನಮಗೆ ಕೆಲಸ ಮಾಡುತ್ತೆ. ಆ್ಯಂಡ್ ನಮಗೆ ಏನೋ ಒಂಥರ ಒಂದು ಸಪೋರ್ಟ್ ಸಿಕ್ದಂಗೆ ಆಗುತ್ತೆ. ಸೊ ಅದು ಕೂಡ ಒಂದು ಹೆಲ್ಪ್ ಆಗುತ್ತೆ ಅಂತೇಳಿ ಹೊಟ್ಟೆಗೆ ಬಟ್ಟೆ ಕಟ್ಟೋದನ್ನ ರೂಢಿ ಮಾಡಿದ್ರು ಅಂತ ಕೂಡ ಹೇಳ್ತಾ ಇದ್ರು. ಅದ್ರ ಜೊತೆಗೆ ನಾನು ಮಾಡಿದ್ದೇನಪ್ಪ ಅಂತ ಹೇಳಿದ್ರೆ, ಸೊ ಬಟ್ಟೆ ಕಟ್ಟಿದ್ರೆ ಏನಾಗುತ್ತೆ ಅಂದರೆ, ನಾವು ಯಾವಾಗಲೂ ಮಲ್ಕೊಂಡೇ ಇರೋ ಕಾರಣದಿಂದ ಅದು ನಿಲ್ಲೋದಿಲ್ಲ. ಕಟ್ಟಿದ ಜಾಗದಲ್ಲಿ ಕರೆಕ್ಟಾಗಿ ನಾವು ಎಷ್ಟೇ ಟೈಟಾಗಿ ಕಟ್ಟಿದ್ರೂ ಮೇಲೆ ಕೆಳಗೆ ಜರಗಾಡುತ್ತೆ. ಸೊ ನಾವು ಹೇಗೆ ಮಾಡಿದ್ರು ಅಂದರೆ ಸ್ಟಿಫಾಗಿ ನಾವು ಹಿಂಗೆ ಕಟ್ಕೊಂಡು ಹಾಗೆ ಇರೋದಿಲ್ಲ ಅಲ್ವಾ. ಸೊ ಆ ಕಡೆ ಈ ಕಡೆ ಸ್ವಲ್ಪ ಮೂವ್ ಆದೇ ಆಗ್ತೀವಿ. ಮಗು ಕುಡಿಸ್ಬೇಕು ಅಂತ ಎದ್ದು ಕೂತ್ಕೊಳ್ಳೋದು ಆಗಿರ್ಬೋದು, ಮಲ್ಕೊಳ್ಳೋದಾಗಿರ್ಬೋದು, ಅಥವಾ ವಾಶ್ರೂಮ್ಗೆ ಹೋಗೋದಾಗಿರ್ಬೋದು. ಸೊ ಮೆನಿ
ಒನ್ಸ್ ನಾವು ಈ ಥರ ಮೂಮೆಂಟ್ಸ್ ಆದಾಗ ಅದು ನಿಲ್ಲೋದಿಲ್ಲ, ನಾವು ಕಟ್ಟಿದ ಜಾಗದಲ್ಲೇ ನಿಲ್ಲೋದಿಲ್ಲ. ಸೊ ಅದು ತುಂಬ ಜರುಗಾಡ್ತಾ ಇರುತ್ತೆ. ಸೊ ಲೂಸ್ ಆಗುತ್ತೆ, ಜರ್ಗಾಡಿ ಬಟ್ಟೆ ಲೂಸ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡಿದೆ ನಾನು ಅಂತ ಹೇಳಿದ್ರೆ, ಸೊ ಇವಾಗ ನಾನೊಂದು ವಿಡಿಯೋದಲ್ಲಿ ಫೋಟೋ ಹಾಕ್ತೀನಿ, ನಾನು ನೋಡಿ ಸೈಡಲ್ಲಿ ಫೋಟೋ ಹಾಕ್ತೀನಿ. ಇದೇ ಥರ ನಾನು ಕಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಬೆಲ್ಟ್ ಸಿಗುತ್ತೆ. ಸೊ ಸೊಂಟಕ್ಕೆ ಕರೆಕ್ಟಾಗಿ ನಾವು ಹೊಟ್ಟೆಗೆ ಅಪ್ ಟು ಈ ಪಾರ್ಟ್ವರೆಗೂ ಸಿಗುತ್ತೆ ಬೆಲ್ಟ್. ಸೊ ಆ ಬೆಲ್ಟನ್ನು ಹಾಕ್ಕೊಂಡು ಟೈಟಾಗಿ ನಾವು ಫಿಕ್ಸ್ ಮಾಡಿಕೊಂಡಾಗ ಅಷ್ಟು ಜರ್ಗಾಡಲ್ಲ ಆ್ಯಂಡ್ ಫೀಲ್ ಕಂಫರ್ಟಬಲ್ ಅಂತ ಕೂಡ ಅನಿಸುತ್ತೆ. ಹೆವಿ ಸ್ಟ್ರೆಸ್ ಅನಿಸಲ್ಲ, ಅಂದರೆ ತುಂಬ. ಸೊ ಅದು ಬ್ಯಾಕ್ ಸಪೋರ್ಟ್ ಆಗಿ ನಮಗೆ ಅದು ಹೆಲ್ಪ್ ಮಾಡಿದಾಗ ಆ್ಯಂಡ್ ಅದರಿಂದ ಕೂಡ ಟಮ್ಮಿ ರೆಡ್ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ನನಗೆ ಕೂಡ ರೆಡ್ಯೂಸ್ ಆಗಿದೆ. ಇದು ಪರ್ಸ್ನಲ್ ನನ್ನ ಎಕ್ಸ್ಪೀರಿಯನ್ಸ್ನಲ್ಲಿ ನನಗೆ ಯಾವುದು ವರ್ಕ್ ಆಯಿತು ಅದನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಸೊ ವೀಡಿಯೋಸ್ ಲಿಸ್ಟ್ನ ನೀವು ತೆಗಿತಾ ಹೋದಷ್ಟು ತಲೆ ಕೆಟ್ಟು ಹೋಗುತ್ತೆ, ಯಾವ್ದು ಮಾಡೋದು, ಯಾವ್ದು ಬಿಡೋದು, ಯಾವ್ದು ವರ್ಕ್ ಆಗುತ್ತೆ, ಯಾವ್ದು ವರ್ಕ್ ಆಗಲ್ಲ. ಸೊ ಎವ್ರಿ ಬಾಡಿ ಈಸ್ ಎ ಡಿಫ್ರೆನ್ಸ್ ಅಲ್ವಾ. ಸೊ ಎಲ್ಲ ಬಾಡಿಗೂ ಒಂದೇ ಥರ ಮೆಥಡು ಯೂಸ್ ಆಗುತ್ತೆ ಅಥವಾ ಅಪ್ಲೈ ಆಗುತ್ತೆ ಆ್ಯಂಡ್ ಅದರಿಂದ ರಿಸಲ್ಟ್ ಸಿಗುತ್ತೆ ಅಂತ ಕೂಡ ಹೇಳೋದಕ್ಕಾಗಲ್ಲ. ಸೊ ನೋಡಿ, ಒಂದೆರಡು ಟ್ರೈ ಮಾಡಿ ನೋಡಿ, ನಿಮ್ಮ ಬಾಡಿಗೆ ಯಾವುದು ಕಂಫರ್ಟಬಲ್ ಅಂತ ಅನಿಸುತ್ತೆ, ನಿಮಗೆ ಯಾವ್ದು ವರ್ಕ್ ಆಗುತ್ತೆ ಅಂತ ಅನಿಸುತ್ತೆ ಅದನ್ನು ನೀವು ಮಾಡಿ ಅಂತ ಹೇಳ್ತಾ. ಸೊ ಹೋಪ್ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತಾ, ಯಾರೆಲ್ಲ ನ್ಯೂ ಮಾಮ್ಸ್ ಇದ್ದಾರೆ ಆ್ಯಂಡ್ ಯಾರೆಲ್ಲ ಟಮ್ನ ರೆಡ್ಯೂಸ್ ಮಾಡೋದಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದಾರೆ ಅಂಥವ್ರಿಗೆ ಈ ವಿಡಿಯೋನ ಸಜೆಸ್ಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನಾದರೂ ನಿಮ್ಮ ಕಡೆಯಿಂದ ಏನಾದರೂ ಸಜೆಷನ್ ಬೇಕು ಅಂತ ಹೇಳಿದರೆ ನಾನು ಖಂಡಿತ ವಿಡಿಯೋನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ಯಾರೆಲ್ಲ ನನ್ನ ವಿಡಿಯೋನ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಟಾಟಾ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.